ಹಾಯ್ ಹಲೋ ನಮಸ್ಕಾರ. ಮಂಗಳಾಸ್ ಕಿಚನ್ನಿಗೆ ಎಲ್ರಿಗೂ ಸ್ವಾಗತ. ಇವತ್ತು ಅನಾನಸ್ ಕಾಯಿ ರಸ ಅಥವಾ ಅನಾನಸ್ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆಗೆ ಎಣ್ಣೆ, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತೆ ಅನ್ನು ಹಾಕಿ ಚೆನ್ನಾಗಿ ಕೆಂಪಿಗೆ ಹುರಿದುಕೊಳ್ಳೋಣ. ಆಮೇಲೆ ಇದಕ್ಕೆ ಕೆಂಪು ಮೆಣಸು, ಕರಿಬೇವಿನ ಸೊಪ್ಪು ಹಾಗೆ ಒಂದು ಹಸಿಮೆಣಸನ್ನು ಹಾಕಿ, ಆಮೇಲೆ ಅರ್ಧ ಚಮಚ ಜೀರಿಗೆ, ಕೊತ್ತಂಬರಿಯನ್ನು ಹಾಕಿ ಸ್ವಲ್ಪ ಹುರಿದುಕೊಳ್ಳೋಣ. ಈಗ ಮಿಕ್ಸಿ ಜಾರಿಗೆ ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕಿ, ಹಾಗೆ ಈ ಹುರಿದಿರುವಂತಹ ಎಲ್ಲ ಮಸಾಲೆಯನ್ನು ಹಾಕಿ ತರಿತರಿಯಾಗಿ ಚೆನ್ನಾಗಿ ರುಬ್ಕೊಳ್ಳೋಣ. ಈಗ ಬಾಣಲೆಗೆ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಎಳ್ಳನ್ನು ಹಾಕಿ ಹುರಿದುಕೊಳ್ಳೋಣ. ಈಗ ಈ ಒಗ್ಗರಣೆಗೆ ಹೆಚ್ಚಿದಂತಹ ಅನಾನಸ್ಸು, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ 5 ರಿಂದ 10 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಬೇಯಿಸಿಕೊಳ್ಳೋಣ. ಈಗ ಬೆಂದಿರುವಂತಹ ಅನಾನಸ್ಸಿಗೆ ರುಬ್ಬಿದ ಮಸಾಲೆಯನ್ನು ಹಾಕಿ 2 ಚಮಚ ಬೆಲ್ಲವನ್ನು ಹಾಕಿ, ನಾನಿಲ್ಲಿ 2 ಚಮಚ ಅಷ್ಟೇ ಬೆಲ್ಲ ಹಾಕಿದ್ದೀನಿ. ಯಾಕೆ ಅಂದರೆ ಅನಾನಸ್ ತುಂಬ ಸಿಹಿ ಇರೋದ್ರಿಂದ 2 ಚಮಚ ಅಷ್ಟೇ ಬೆಲ್ಲ ಹಾಕಿದ್ದೀನಿ. ನಿಮಗೆ ಇನ್ನೊಂದು ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂತಿದ್ರೆ ಇನ್ನೊಂದು ಚಮಚ ಬೆಲ್ಲ ಹಾಕ್ಕೊಳ್ಳಿ. 1 ಚಮಚ 2 ಚಮಚ ಬೆಲ್ಲ ಹಾಕ್ಕೊಳ್ಬೋದು ನೀವು. ಹಾಕಿ ಸ್ವಲ್ಪ ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ಕುದಿಸಿದರೆ ರುಚಿಯಾದಂತಹ ಅನಾನಸ್ ಗೊಜ್ಜು ಅಥವಾ ಅನಾನಸ್ ಕಾಯಿ ರಸ ಸವಿಯಲು ಸಿದ್ಧ. ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.